ಯಾವುದು ಇವಾಗ ಭತ್ತ ಇಡ್ತಾ ಇದ್ದಿದ್ದು ನೀವು? ಇದು ಹೆಂಗೆ ಎಂಟ್ರಿ ಅದಕ್ಕೆ? ಅದಕ್ಕೆ ಮೇಲ್ಗಡೆಯಿಂದ ಹಾಕೋದು, ಇಲ್ಲಿ ಓಪನ್ ಆಗುತ್ತೆ. ಹೆಂಗೆ ಓಪನ್ ಮಾಡ್ತೀರಾ? ಈಗ ಓಪನ್ ಬೇಡ, ಓಕೆ. ಇಲ್ಲಿ ಬೀಳುತ್ತೆ ಭತ್ತ, ಆಗ ಕೋಣೆ ಹಿಡಿದು ಬಿಟ್ರೆ ಆಯ್ತು. ಚೀಲ ಇದು ಓಪನ್ ಮಾಡಿ ಸ್ವಲ್ಪ. ತುಂಬ ಹೆಂಗೆ ತುಂಬ್ತೀರಾ? ಮೇಲೆ ಓಪನ್ ಇದೆ. ಎಷ್ಟು ಇಡ್ಸುತ್ತೆ ಇದು? ಮುಂದೆ ಇಲ್ಲಿ ಹಾಕಿದಾರಲ್ಲ 270 ಕಡ್ಗ ಆಗುತ್ತೆ. 50 ಕಡ್ಗ ಆಗುತ್ತೆ, 40 kg, 40 × 270. ನಿಮ್ಮ ಸೋಫಾ ಕಮ್ ಬೆಡ್ ಅಂತಾರಲ್ಲ, ಈಗ ಆ ಥರದ್ದು ಇದು. ಕೂತ್ಕೊಳ್ಳೋಕ್ಕೆ ಇಲ್ಲಿ ಹೊರಗಡೆಯಿಂದ ಬಂದರೆ ಇದರಲ್ಲಿ ಕೂತ್ಕೊಳ್ಳೋಕ್ಕೆ. ಕೂತ್ಕೋಬೋದಾ? ಅದಿಲ್ಲ. ಓಕೆ, ಇವಾಗ ಓಪನ್ ಮಾಡಿ. ತುಂಬ ಗಟ್ಟಿನೇ ಇದೆ ಈ ಡೋರು ಕೂಡ. ಇದೆಲ್ಲ ಸಣ್ಣ ಸಣ್ಣದಿದೆಯಲ್ಲ, ಇದೆಲ್ಲ ಏನು? ಇವಾಗ ನಾಯಿಗಳಿಗೆಲ್ಲ ಊಟ ಹಾಕೋದು ಅವಾಗ. ಓ, ನಾಯಿಗೆ ಊಟ ಹಾಕದ? ಓ, ಇಷ್ಟು ಚಿಕ್ಕದಾ? ಅವಾಗೆಲ್ಲ ಕಲ್ಲಲ್ಲಿ ಮಾಡಿದ್ರು. ಕೇಳಿ ಈ ರೀತಿಯಾಗಿ ಆತಲ್ಲ, ಇದು ಕುಟ ಕೊಟ್ಟಿಗೆ ಅಂತ ಅವಾಗೆಲ್ಲರೂ ಕೊಡ್ತಾ ಇದ್ರು. ಈ ಕೊಡ್ಕೆ ಹೆಸರೇ ಕುಟ್ಟ ಕಟ್ಕೆ. ಕುಟೆ ಕೊಡಿ. ಏನ್ ಕಂಬಗಳು ಸರ್ ಇದು! ಏನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಲ್ಲರೇ ಇರೋದಂಗ ಅದು ಫಿನಿಶಿಂಗ್ ಕೊಟ್ಟಿರೋದ ಹೇಗೆ? ಏನು ಮುಂಚಿಂದ ಭಾಳ ಹಳೆಯ ಕಾಲದ್ದಲ್ಲ, ಹಾಗಾಗಿ ಬ್ಲ್ಯಾಕ್ ಇಷ್ಟು ಬ್ಲ್ಯಾಕು. ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಮನೆಯೆಲ್ಲ ಅಲಂಕಾರಿಕವಾಗಿ. ಸ್ಟೋರೇಜ್ ಅವಾಗ ನೀಸ್ ತುಂಬೋದು. ಇವಾಗ ತಾವರೆ ಬೆಳೀತಾ ಇದ್ದೀರಾ. ಇವಾಗ ಇಲ್ಲೆಲ್ಲ ಫುಲ್ ರೂಮ್ ಮಾಡ್ಕೊಂಡಿದ್ದೀರಾ ಅಥವಾ ಖಾಲಿ? ದನನೇ ಇಲ್ಲ, ದನ ಇಲ್ಲ, ಹಂಗೆ ಬಿಟ್ಟಿದ್ದೀರಾ ಖಾಲಿ. ಮಲೆನಾಡ ಸೊಬಗಿನ ಉಂಟೂರು ತೊಟ್ಟಿ ಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶಿಕ್ಷಕರೇ, ನಾವಿವಾಗ ದೇವಾಂಗಿ ಮನೆತನದ ಇನ್ನೊಂದು ಮನೆಗೆ ಬಂದಿದ್ದೀವಿ. ಈ ಮನೆಗೂ ಕೂಡ ತುಂಬ ಐತಿಹಾಸಿಕ ಹಿನ್ನೆಲೆ ಇದೆ, 100 ವರ್ಷದ ಇತಿಹಾಸ ಇದೆ. ಏನು ಮನೆತನದ ಹೆಸರು ಸರ್ ಇದ್ರದ್ದು? ಅದು ದೇವಂಗಿ ಮನೆಯಿಂದ ಡಿವೈಡ್ ಆಗಿ ಇದು ಉಂಟೂರು ಅಂತ. ಇದಕ್ಕೆ ಉಂಟೂರು ಮನೆ ಅಂತೀವಿ. ಉಂಟೂರು. ಅದು ಇಂಗ್ಲಾದಿ ಮನೆ, ಇದು ಉಂಟೂರು ಮನೆ. ಓಕೆ. ದೇವಂಗಿ ಮನೆಯಿಂದ ಡಿವೈಡ್ ಆದಮೇಲೆ ಇವೆರಡು ಮನೆಗೆ ದೇವಂಗಿಯವರೇ ಇಲ್ಲಿ ಬಂದು ವಾಸಿಸ್ತಾರೆ. ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದು ಈ ಮನೆ ಕಟ್ಟಿ? ಇದನ್ನು 17ನೇ ಇಸ್ವಿಲಿ ಕಟ್ಟಿರೋದು. ಅಲ್ಲಿಗೆ 105 ವರ್ಷ ಆಯಿತು. 105 ವರ್ಷದ ಮನೆನ ಹಾಗಾದ್ರೆ? ಈಗ 1917ನೇ ಇಸ್ವಿಲಿ ಕಟ್ಟಿರೋದು ಇದು. ಓ ಮೈ ಗಾಡ್. ಮುಂಚೆಯಿಂದಲೇ ಎಂಟ್ರಿ ಇದೆ ಕಡೆಯಿಂದ ಇರೋದಾ? ಇದು ಮುಂಚಿಂದಾನೇ ಇದೆ ಎಂಟ್ರಿ ಇತ್ತು. ಇದೇ ಮಾಡಿಫೈಡ್ ಅಲ್ಲಿ ಇದನ್ನೇ ಈ ಪೋರ್ಟಿಕೋ ಒಂದು ಎಕ್ಸ್ಟ್ರಾ ಮಾಡಿದ್ದಾರೆ. ಇದು ಚೌಕಿ ಮನೆನಾ? ಹೌದೌದು, ಇದು ಚೌಕಿ ಮನೆ. ಹಾಗಾದ್ರೆ ಒಳಗಡೆ ಹೋಗೋಣ. ಮಲೆನಾಡಿನ ಉಂಟೂರು ಮನೆಗೆ ಸ್ವಾಗತ ಸುಸ್ವಾಗತ. ಬನ್ನಿ. ಈ ಮನೆ ವೈಭೋಗ ನೋಡೋದೇ ಒಂದ್ ರೀತಿ ಚಂದ. ಒಳಗಡೆ ಎಂಟ್ರಿ ಆದ ತಕ್ಷಣ ಚೌಕಿ ಮನೆನೇ. ಇದು ಮನೆ ಯಜಮಾನರುಗಳು ಇವರು ಸುಭಾಷ್ ಅಂತ, ಇವನು ಸುಮಂತ್ ಅಂತ, ಇವ್ರ ತಂದೆ ನಾಗರಾಜ್ ಅಂತ ಇದ್ರು. ಅವರು ತೀರೋಗ್ಬಿಟ್ರು. ನಾಗರಾಜ್ ಅವರು ಅಜ್ಜ ದೇವಂಗಿ ನಾಗಣ್ಣಗೌಡರು, ಅವ್ರ ಕಾಲದಲ್ಲಿ ಇದು ಕಟ್ಟಿದ್ದು. ಓಕೆ. ಏನ್ ಮಾಡ್ಕೊಂಡಿರೋದು ಇಬ್ರು ಇವಾಗ? ಎಲ್ಲ ವ್ಯವಸಾಯ. ಇಲ್ಲೆಲ್ಲ ಜಮೀನು ಇದೆಯಲ್ಲ, ಸೊ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಎಲ್ಲ. ಇದು ಸುಮಂತ್ ಮಗಳು, ಇವಳು ಮದುವೆಯಾಗಿ ಚಿಕ್ಕಮಂಗ್ ಕಡೆ ಅಲ್ಲಿದ್ದಾಳೆ, ಈಗ ಬಂದಿದ್ದಾಳೆ ಇಲ್ಲಿ. ಹಬ್ಬ ಇತ್ತಲ್ಲ ಹಾಗಾಗಿ ಬಂದಿದ್ದಾರೆ. ಡೋರ್ ನೋಡೋಣ ಬನ್ನಿ ಸರ್. ಇದು ಯಾವ ರೀತಿ ಡೋರು? ಇನ್ನೆಷ್ಟು ನೋಡಿ, ಇದು ಹಳೆ ಕಾಲದ ಡೋರ್. ಇದು ಒಂದ್ಸತಿ ಕ್ಲೋಸ್ ಮಾಡಿ. ಇದು ಆ ಲಾಕ್ ಸಿಸ್ಟಮ್ ಇಲ್ಲ. ಇದು ದೇವಂಗಿ ಇಂಗ್ಲಾದಿ ಮನೆ ಲಾಕ್ ಸಿಸ್ಟಮ್ ಇಲ್ಲ. ಬಟ್ ಅದೇ ಇದರಲ್ಲೇ ಇದೆ. ಬಟ್ ಅದಕ್ಕೆ ಸ್ಪೆಷಲ್ ಆಗಿ ಈ ಥರ ಲಾಕ್ ಇದೆಯಲ್ಲ, ಅದಿಲ್ಲ. ಓಕೆ, ಇವಾಗ ಓಪನ್ ಮಾಡಿ. ತುಂಬ ಗಟ್ಟಿನೇ ಇದೆ ಈ ಡೋರು ಕೂಡ. ಓಕೆ, ಕಂಪ್ಲೀಟ್ ಆಗಿ ಮೇಲ್ಗಡೆ ನೋಡ್ತೀವಲ್ಲ, ಹಟ್ಟ ಮಾಡಿದ್ರಾ ಅಥವಾ ಇದೇ ಎಂಡ? ಇದು ಹಿಂದಿಂದನೂ ಇದೇ ಥರ ಸೀಲಿಂಗು. ಸೀಲಿಂಗ್ ಇದೇ ಥರ ಕೊಟ್ಬಿಟ್ಟಿದ್ದಾರೆ. ಮರದ ಸೀಲಿಂಗ್ಗಳು. ಓಕೆ, ಹೆಂಗೆ ಸರ್ ಮೇಂಟೈನ್ ಮಾಡ್ತೀರಾ ನೀವು? ಇವರು ಜಯಲಕ್ಷ್ಮಿ ಅಂತೇಳಿ, ಇವರ ಚಿಕ್ಕಮ್ಮ. ನೋಡೋಣ ಮನೆನ. ಬನ್ನಿ. ಮನೆಗೆ ಎಂಟ್ರಿ ಆದ ತಕ್ಷಣ ಯಾವ ಕಡೆ ಹೋಗೋದು? ಕನ್ಫ್ಯೂಷನ್ ಆಗ್ತಾ ಇದೆ. ಇದು ಬಾವಿ ಮನೆ ಒಳಗಡೆನೆ. ಓ, ರಾಟೆ ಇಲ್ಲ ಅವಾಗಿನ ಕಾಲದ್ದೇ? ರಾಟೆ ಇಲ್ಲ ಆಗಿನ ಕಾಲದ್ದೇ. ನೋಡಿ, ಹಳೆ ಸಿಸ್ಟಮ್ ಅಲ್ಲಿ ಹಾಗೆ ಇದೆ. ಇವಾಗಲೂ ಯೂಸ್ ಮಾಡ್ತಾರೆ ಅನ್ಕೊಳ್ತೀನಿ, ಯಾಕೆಂದ್ರೆ ಇದೆಲ್ಲ ಬಿಟ್ಟಿದ್ದಾರಲ್ಲ. ಉಪಯೋಗಿಸ್ತಾರೆ. ಓ, ಸೊಗಸಾಗಿದೆ ನೋಡಿ. ಇವಾಗ ನಾನು ನೋಡೋದು ಒಂದೇ ಈ ತರ ಕೋಲ್ ಕೊಟ್ಬಿಟ್ಟು ರಾಟೆ ಕೊಟ್ಟಿರ್ತಾರೆ ನೋಡಿ, ಅದ್ರಲ್ಲೂ ಒಂದು ಡಿಸೈನ್ ಮಾಡಿದ್ರು ಅವಾಗ. ಮರದ ರಾಟೆ ಅವಾಗಿಂದನು. ಇದು ಈಸಿ ಹ್ಯಾಂಡ್ಲಿಂಗು. ಇದು ಹೇಳೋದಕ್ಕಿಂತ ಇದು ಈಸಿ ಇದು. ಓಕೆ, ಮಳೆಗಾಲ ಆದ್ರೂ ಬೇಸಿಗೆ ಆದ್ರೂ ನೀರಿಷ್ಟೇ ಇರುತ್ತೆ. ಇಲ್ಲ, ಈಗ ಸ್ವಲ್ಪ ಕಡಿಮೆ ಆಗುತ್ತೆ. ಮಳೆಗಾಲ ಭಾಳ ಮೇಲೆ ಬರುತ್ತಲ್ಲ. ಇದೇನಿದು ಮೇಲೆ ಫುಲ್ ಕವರ್ ಮಾಡಿದಾರಲ್ಲ? ಇದು ಅಡಿಕೆ ಚಪ್ರ. ಅಡಿಕೆ ಸೀಸನಲ್ಲಿ ನಮ್ಮ ಡ್ರೈಯಿಂಗ್ ಯಾರ್ಡು ಇಲ್ಲಿ ಅಡಿಕೆ ಕೆಲಸ ಮಾಡೋದು, ಮೇಲ್ಗಡೆ ಎಲ್ಲ ಹರಡೋದಕ್ಕೆ. ಜೊತೆಗೆ ನೆರಳು ಇರುತ್ತೆ. ಬೇಸಿಗೆ ಹಿಡಿ ತನಕ ಇಟ್ಕೊಂಡ್ಬಿಡ್ತೀವಿ, ಮಳೆಗಾಲ ತನಕ ಹೀಗೆ ಇದ್ಬಿಡುತ್ತೆ. ಮುಂಚೆ ಇದೆಲ್ಲ ಫುಲ್ ಓಪನ್?
ಬೇರೆ ಟೈಮಲ್ಲಿ ಓಪನ್ ಇರುತ್ತೆ. ಈಗ ಅಡಿಕೆ ಸೀಸನ್ ಟೈಮಲ್ಲಿ ನಾವು ಚಪ್ರ ಹಾಕಿ ಮೇಲ್ಗಡೆ ಹರಡೋದು ಈ ಕಿಟ್ಕೊಳ್ತೀವಿ. ಕಲ್ಲೆಲ್ಲ ನೋಡ್ತೀವಲ್ಲ ಮುಂಚೆಯಿಂದಲೂ ಇದೇ ರೀತಿ ಕೊಟ್ಟಿದ್ದ. ಹೌದೌದು, ಇವೆಲ್ಲ ಚಪ್ರಕ್ಕೋಸ್ಕರ ಮುಂಚಿಂದನೂ ಇದೇ ಥರ ಹಾಕಿಟ್ಟಿರ್ತಾರೆ. ನೋಡಿ, ಆ ತುಳಸಿ ಕಟ್ಟೆನಲ್ಲಿ ಅದು ಇಯರ್ ಇದೆ, ಯಾವ ಇಯರಲ್ಲಿ ಇದು ಮಾಡಿದ್ದು ಅಂತ. ಎಲ್ಲಿ ಸರ್ ತೋರಿಸಿ. ಎಲ್ಲಿದೆ ಶಿವ? ಆ ಕಡೆಯಿಂದ ಬನ್ನಿ. ಓಕೆ, 1917 ಮೇ 30 31. ಓಕೆ, ಅದು ಒಂದು ಬಾರ್ ಥರ ಕಾಣಿಸ್ತಾ ಇದೆ. ಇಷ್ಟು ಚಿಕ್ಕ ತುಳಸಿ ಕಟ್ಟೆನಾ? ನೋಡಿ, ಇದು ಈ ಥರದ್ದಿದೆ. ಅಲ್ಲಿದು ಒಂಥರ ಹಿಂಗೆ ಗುಂಡಕ್ಕೆ ಕಳಸದ ಥರ ಮಾಡಿದ್ದಾರೆ. ಹಾಂ ಹಾಂ, ತುಳಸಿ ಕಟ್ಟೆಗಿಂತ ಸುತ್ತ ಕೊಟ್ಟಿದ್ದಲ್ಲ ಅದೇ ಎಷ್ಟು ದೊಡ್ಡದಿದೆ ನೋಡಿ. ಅದು ಸಾಮಾನೆಲ್ಲ ಇಟ್ಕೊಬೇಕಲ್ಲ, ಪೂಜೆ ಸಾಮಾನೆಲ್ಲ ಇಟ್ಕೊಳಕ್ಕೆ ಸ್ವಲ್ಪ ಆಗ್ಲಿಕ್ಕೆ, ಹಣತೆ ಇವನ್ನೆಲ್ಲ ಇಟ್ಕೊಳಕ್ಕೆ. ಇಲ್ಲಿ ಮುಂಚೆಯಿಂದಲೇ ಈ ಥರ ಡೆಕೋರೇಷನ್ ಪರ್ಪಸ್ಗೆ ಈ ಥರ ಓಪನ್ ಆಗಿ ಬಿಟ್ಟಿದ್ರಾ ಗಿಡಗಳೆಲ್ಲ ನೆಡ್ಲಿಕ್ಕೆಲ್ಲ? ಇದು ಸೈಡಿಗೆ ಗಿಡಗಳು ಎಲ್ಲ ಮುಂಚಿಂದನೂ ಓಪನ್ನು. ಇದು ಬೇರೆ ಸೀಸನಲ್ಲಿ ತೆಗೆದುಬಿಡ್ತಾರೆ. ಈಗ ಅಡಿಕೆ ಸೀಸನಲ್ಲಿ ಮಾತ್ರ ಈ ಥರ ಚಪ್ರ ಹಾಕೊಳ್ತಾರೆ. ಈಗ ಬೇಸಿಗೆ ಎಲ್ಲ ಹಾಗಾಗಿ ತಣ್ಣಗಿರುತ್ತೆ ಅಂತ. ಹಾಂ ಹಾಂ, ಇಲ್ಲಿ ಮೇಲೆ ಹತ್ಲಿಕ್ಕೆ ಇದನ್ನ ಇಟ್ಟಿರೋದು ಏಣಿನ. ಎಂಟ್ರಿ ಯಾವ ಕಡೆಯಿಂದ? ನಾವು ಈ ಕಡೆಯಿಂದ ಬಂದು ಇಲ್ಲೊಂದು ಡೋರ್ ಇದೆ. ಇದು ಪೂರ್ವದ ಬಾಗಿಲು, ಅದು ಉತ್ತರದ ಬಾಗಿಲು. ಹಂಗಾರೆ ಇದು ಉತ್ತರನಾ? ಹಾಂ, ಇದೇ ಪೂರ್ವ ಅಂತ ಮಾಡಿದೆ. ಓಕೆ, ಎರಡು ಕಡೆಯಿಂದಲೂ ಬರಬೇಕಿತ್ತು. ಅದು ಪೂರ್ವದ ಬಾಗಿಲು, ಇದು ಉತ್ತರದ ಬಾಗಿಲು. ಓ ವಾವ್, ಏನು ಕಂಬಗಳು ಸರ್ ಇದು! ಏನು ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಲ್ಲರೇ ಇರೋದಂಗ ಅದು ಫಿನಿಶಿಂಗ್ ಕೊಟ್ಟಿರೋದ ಹೇಗೆ ಏನು? ಇದು ಮುಂಚೆಯಿಂದ ಭಾಳ ಹಳೆಯ ಕಾಲದ್ದಲ್ಲ, ಹಾಗಾಗಿ ಬ್ಲ್ಯಾಕ್ ಇಷ್ಟು ಇಷ್ಟು ಬ್ಲ್ಯಾಕ್ ಫಾಲಿಶ್ ಕೊಟ್ಟಿರೋದು. ವಾವ್, ಸಖತ್ತಾಗಿದೆ. ಎಷ್ಟು ಅಂದರೆ ಕಂಬಸಾಲಿನ ಮನೆ ಇದೇಗೆ? ಇದೇನಿದು ಸರ್? ಬನ್ನಿ ನೋಡಿ. ಹಿಂಗೆ ಮಂಚನಾ? ಇದು ಬೆಂಚ್ ಕುತ್ಕೊಳ್ಳೋಕ್ಕೆ, ನಿಮ್ಮ ಸೋಫಾ ಕಮ್ ಬೆಡ್ ಅಂತಾರಲ್ಲ, ಹಾಂ 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 ಹಾಂ, ಈಗ ಆ ಥರದ್ದು ಇದು. ಕೂತ್ಕೊಳ್ಳೋಕ್ಕೆ ಇಲ್ಲಿ ಹೊರಗಡೆಯಿಂದ ಬಂದರೆ ಇದರಲ್ಲಿ ಕೂತ್ಕೊಳ್ಳೋಕ್ಕೆ. ಕೂತ್ಕೋಬೋದಾ? ಹಾಂ, ಬೇಕು ಅಂದ್ರೆ ಫೋಲ್ಡ್ ಮಾಡ್ಬೋದು. ಫೋಲ್ಡೇಬಲ್, ಪೋರ್ಟೇಬಲ್ ನೋಡಿ ಮಂಚ, ಸೋಫಾ ಕಮ್ ಬೆಡ್. ಬಂದ್ರೆ ಬಂದು ಇಲ್ಲಿ ಕೂತ್ಕೊಳ್ಳಂಗೆ. ನಾವ್ ಇವಾಗೆಲ್ಲ ನೋಡ್ತೀವಲ್ಲ ಮನೆಗಳಿಗೆಲ್ಲ ತಗೋಬರ್ತಾ ಇದ್ದೀವಿ ಸೋಫಾ. ಅದು 100 ವರ್ಷದ ಹಿಂದೆನೆ ಟೆಕ್ನಾಲಜಿ ಇತ್ತು. ನಮ್ಮ ನೋಡಿ ಮಲೆನಾಡು ಭಾಗದಲ್ಲಿ ಮಾಡಿದ್ದಾರೆ. ಓ, ಇಲ್ಲಾಂದ್ರೆ ವಿಂಡೋಸ್ ತರನೂ ಆಗುತ್ತೆ ಓಪನ್ ಮಾಡಿದ್ರೆ. ಓಕೆ, ಮಲಗೋದಕ್ಕೂ ಜಾಗ ಇದೆಯಲ್ಲ. ಓ, ಇಲ್ಲಿ ಖಾಲಿ ಬಿಟ್ಟಿದ್ದಾರೆ. ಅಲ್ಲ, ಅದಕ್ಕೆ ಕ್ಲೋಸಿಂಗ್, ಇದು ಲಾಕ್. ಇಷ್ಟೇನೆ ಲಾಕ್ ಇದು ಅಷ್ಟೇ. ಮತ್ತೆ ಕ್ಲೋಸ್ ಮಾಡಿ. ಯಾವ ರೀತಿನ ಮಾಡಿರಿ ಸರ್? ಯಾವ ಮರಗಳಿದೆಲ್ಲ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಅಬ್ಬಬ್ಬ, ನೋಡಿ ಗೊತ್ತೇ ಆಗಲ್ಲ ಏನಿದೆ ಏನಿಲ್ಲ ಅಂತ. ಸ್ಪೇಸ್ ಉಳಿತು, ಸೋಫಾನ ಆಯ್ತು, ಬೆಡ್ ಆಯ್ತು, ಬಂದರಿಗೆ ಅತಿಥಿ ಸತ್ಕಾರನೂ ಆಯ್ತು, ಎಂಟ್ರೆನ್ಸ್ ಎಲ್ಲ ಇದೆ ವೆಲ್ಕಮ್ ಮಾಡ್ಲಿಕ್ಕೆ. ಈ ಕಡೆ ಏನು? ಇವೆಲ್ಲ ಅಡಿಕೆ ಸೀಸನಲ್ಲಿ ಎಲ್ಲ ಅಡಿಕೆ ಕೆಲಸ ಮಾಡ್ತಾರಲ್ಲ, ಅಡಿಕೆ ಇದು ಮಾಡೋದು, ಆ ಭತ್ತದ ಕಣ, ಇದು ಭತ್ತ ಎಲ್ಲ ಹೋಗ್ತಾರೆ. ಇಲ್ಲಿ ಅಡಿಕೆ ಸುಲಿಯೋದು ಎಲ್ಲ ಮಾಡ್ತಾರೆ. ಇಲ್ಲಿ ಇದೇನಿದೆ? ದೋಣಿ ತಂದು ಇಟ್ಕೊಬಿಟ್ಟಿದ್ದೀರಾ? ವಾರ್ಡ್ರೋಬ್ ಅಂದ್ರೆ ಕಲ್ಬಿ ಅಂತೀವಿ. ದಿನಸಿ ಸಾಮಾನು ಅವು ಇವು ಸ್ಟೋರ್ ಮಾಡ್ಕೊಳಕ್ಕೆ. ಎತ್ಬಿಟ್ಟು ಇದ್ರೊಳಗಡೆ ಸ್ಟೋರ್. ಬೀಗ ಹಾಕ್ಬಿಟ್ಟಿದ್ದೀರಾ? ಏನ್ ಇಂಪಾರ್ಟೆಂಟ್ ಥಿಂಗ್ಸ್ ಇಟ್ಟಿದ್ದೀರಾ? ಬೀಗ ಹಾಕ್ಬಿಟ್ಟಿದ್ದೀರಲ್ಲ. ಅಕ್ಕಿ, ದಿನಸಿ ಸಾಮಾನು. ಇವಾಗ್ಲೂನು ಬೂಸ್ಟ್ ಬರಲ್ಲ? ಎಷ್ಟು ವರ್ಷ ಇಡ್ಬೋದು ಅಂದಾಜು? ಖರ್ಚಾಗ್ತಾ ಇರ್ತಾವ ಅವಾಗ. ಅಂದ್ರೆ ಅಕ್ಕಿನ ತುಂಬಿಕೊಡೋದು ಇದೇ ರೀತಿ, ಒಂದ್ ರೀತಿ ಕಂಜ ತರ ಮಲೆನಾಡು ಭಾಗದಲ್ಲಿ. ಇದು ಇಡೀ ನೋಡಿ, ಒಂದು ಸಿಂಗಲ್ ಮರ ಒಳಗಡೆ ತೋಡಿರೋದು. ಅದಕ್ಕೂ ನೋಡಿ ಸರ್ ಯಾವ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಅಂತ. ಇದು ನೋಡಿ, ಇದಿಷ್ಟು ಒಂದೇ ಮರ. ಓ, ಒಳಗಡೆಯಿಂದ ತೆಗ್ದಿರೋದು. ಮೇಲ್ಗಡೆ ಮಾತ್ರ ಅಲ್ಲಿ ಬೇರೆ ಹಲಗೆ. ಇದಿಷ್ಟು ಒಂದೇ ಮರ. ಓಕೆ, ಅದು ಮೂವ್ ಮಾಡಕ್ ಆಗಲ್ಲ. ಇದೇ ತರ ಇದೆ ಡೋರ್ ಲಾಕ್ ಸಿಸ್ಟಮ್. ಸಿಂಪಲ್ ಮಾಮೂಲಿ ಈ ತರನೇ. ಅರೆ ಗಟ್ಟಿ ಇದೆಯಲ್ಲ. ಅದಕ್ಕೆ ತಾಳ ಅಂತೀವಿ. ಯಾವ್ದಕ್ಕೆ ತಾಳ? ಅದು ತಾಳ ಅಂತೀವಿ. ಓಕೆ ಓಕೆ.
ಇವಾಗ್ಲೂ ಈ ತರ ಮನೆಗಳನ್ನ ಮಾಡೋರು ಈ ಭಾಗದಲ್ಲಿ ಸಿಗ್ತಾರಾ? ಹೇಗೆ ಏನು? ಈ ಥರ ಈಗ ಈ ಥರ ತಾಳಗಳು ಮಾಡಲ್ಲ, ಈ ಥರ ಅಷ್ಟು ದೊಡ್ಡ ಬಾಗಿಲನ್ನು ಯೂಸ್ ಮಾಡಲ್ಲ. ಓಕೆ. ಏನು ಕಾಸ್ಟ್ಲಿ ಬೋನ್ಸಾಯಿ ಗಿಡಗಳೆಲ್ಲ ಇಟ್ಬಿಟ್ಟಿದ್ದೀರಲ್ಲ ಸರ್. ಒಂದೊಂದು ಗಿಡಕ್ಕೆ ಸಾವಿರಾರು ಗಟ್ಟಲೆ ರೂಪಾಯಿ ಇದೆ. ಈ ಮನೆಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಬೋನ್ಸಾಯಿ ಗಿಡಗಳು ನೋಡಿದ್ರೆ ನೀವು ಎಷ್ಟು ಕರೋಡ್ಪತಿ ಅಂತ ಹೇಳ್ಬೋದು ನಾವು ಇವಾಗ. ಹಾ, ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗೋಣ. ಬನ್ನಿ ಒಳಗೋಗಿ. ವಾವ್. ಓ, ನಾವು ಕೆಲವೊಂದು ಮನೆ, ನಾನು ತೊಟ್ಟಿ ಮನೆ ಅಂದ್ರೆ ಯಾವ ರೀತಿ ಅನ್ಕೊಂಡಿದ್ದು ಗೊತ್ತಾ? ಈ ತೊಟ್ಟಿ ಮನೆಗೂ ಚೌಕಿ ಮನೆಗೆ ಏನು ಡಿಫ್ರೆನ್ಸ್ ಇದೆ ಸರ್? ತೊಟ್ಟಿ ಇದೆ, ತೊಟ್ಟಿ ಒಳಗಡೆ ಒಳಂಗ್ಲ ಇರುತ್ತೆ, ಮನೆಯೂ ಇರುತ್ತೆ. ಚೌಕಿನೇ ಸುತ್ತಲೂ ನೋಡಿ, ಇದೆಲ್ಲ ಸುತ್ತಲೂ ಚೌಕಿ ಇದೆ. ಇದೆಲ್ಲ ಚೌಕಿ. ಈ ಚೌಕಿ ಅಂದರೆ ನಮ್ಮ ಯುಟೆನ್ಸಿಲ್ಸ್ ಇದೆಲ್ಲ ನೋಡಿ, ಇವೆಲ್ಲ ಚೌಕಿ. ಇಲ್ಲಿ ಬಿದ್ದಂತ ನೀರು ಹೇಗೆ? ಭತ್ತದ ಕಣಜ ನೋಡಿ, ಇದು ಭತ್ತದ ಕಣಜ. ಈ ಥರದ್ದು ನಮ್ಮ ಸ್ಟೋರ್ಗಳು ನೋಡ್ಕೊಬರೋಣ ಬನ್ನಿ. ಹೀಗೆ ಬರುತ್ತೆ, ಹೀಗೆ ಬರುತ್ತೆ ಒಂದು ಚೌಕಿ. ಇದು ಒಂದು ಚೌಕಿ ರೌಂಡ್ ಮಾಡ್ಕೊಬರೋಣ ಬನ್ನಿ ಸುಮಂತ್ ಸರ್. ಯಾವುದು ಇವಾಗ ಭತ್ತ ಇಡ್ತಾ ಇದ್ದಿದ್ದು ನೀವು? ಇದು ಹೆಂಗೆ ಎಂಟ್ರಿ ಅದಕ್ಕೆ ಮೇಲ್ಗಡೆಯಿಂದ ಹಾಕೋದು, ಇಲ್ಲಿ ಓಪನ್ ಆಗುತ್ತೆ. ಹೆಂಗೆ ಓಪನ್ ಮಾಡ್ತೀರಾ? ಈಗ ಓಪನ್ ಬೇಡ, ಓಕೆ. ಇಲ್ಲಿ ಬೀಳುತ್ತೆ ಭತ್ತ, ಆಗ ಕೋಣೆ ಹಿಡಿದು ಬಿಟ್ರೆ ಆಯ್ತು. ಚೀಲ ಇದು ಓಪನ್ ಮಾಡಿ ಸ್ವಲ್ಪ. ತುಂಬ ಹೆಂಗೆ ತುಂಬ್ತೀರಾ? ಮೇಲೆ ಓಪನ್ ಇದೆ. ಎಷ್ಟು ಇಡ್ಸುತ್ತೆ ಇದು? ಮುಂದೆ ಇಲ್ಲಿ ಹಾಕಿದಾರಲ್ಲ, 280 kg. ಅಲ್ಲ 280 ಕಡ್ಗ ಆಗುತ್ತೆ. 50 ಕಡ್ಗ ಆಗುತ್ತೆ, 40 kg. 40 × 270. ಓಕೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ ನಮ್ಗೆ ಬೇಕಷ್ಟು. ಕ್ಲೋಸ್ ಮಾಡಿ ಬೀಗ ಹಾಕಿಟ್ಬಿಡ. ಸ್ಟೋರೇಜ್. ಇದಕ್ಕೆ ಏನಂತ ಹೆಸರು ಕರಿತೀರಾ ನೀವು? ಪಡ್ತಾ ಅಂತ. ಓಕೆ, ಕಣ್ಜ ಅಂತೀವ ನನ್ನ ಕಡೆ, ನೀವು ಪಡ್ತಾ ಅಂತ ಹೇಳ್ತೀರಾ. ಇದು ಮಣ್ಣಿಂದಲೇ ಮಾಡಿರೋದಾ? ಮಣ್ಣಿಂದ. ಬೂಸ್ಟ್ ಗಿಸ್ಟ್ ಆ ಥರ ಏನು ಬರಲ್ವಾ? ಇದು ಒಳಗಡೆ ಹಲಿಗೆ ಕೊಟ್ಟಿದ್ದಾರೆ. ಸುತ್ತ ಹಲಿಗೆ ಕೊಟ್ಟು ಅದ್ರ ಮೇಲೆ ಹೊಡ್ತಿರೋದು. ನೀವು ಅದ್ರ ಮೇಲೆ ಭತ್ತ ಸುರಿಬೇಕಂದ್ರೆ ಹೆಂಗ್ ಸುರಿತೀರಾ? ಏಡಿ ಇಲ್ಲಿ ಇಟ್ಟು ಮೇಲ್ಗಡೆ ಓಪನ್ ಇದೆ. ಓಕೆ, ಆಮೇಲೆ ಕ್ಲೋಸ್ ಮಾಡ್ತೀರಾ? ಮಾಡ್ತೀವಿ. ಓ, ಸಖತ್ತಾಗಿದೆ ಅಲ್ಲ ಟೆಕ್ನಾಲಜಿ. ಆಲ್ಮೋಸ್ಟ್ ಅಲ್ಲಿ 1 ಟನ್ ಇಡ್ಸುತ್ತೆ. ಇದೇನಿದು? ಇದು ಭತ್ತ ಹಿಂದೆ ಮಿಲ್ ಇರ್ಲಿಲ್ಲ ಅವಾಗ ಕುಟ್ಟೋದು. ಓ, ಭತ್ತ ಕುಟ್ಟೋದು ಒನ್ಕೆಲಿ ಈ ರೀತಿಯಾಗಿ. ಅದಲ್ಲ, ಇದು ಕುಟಕೊಟ್ಟಿಗೆ ಅಂತ ಅವಾಗೆಲ್ಲರೂ ಕುಟ್ತಾ ಇದ್ರು. ಈ ಕೊಡ್ಕೆ ಹೆಸರೇ ಕುಟ್ಟಕ್ಕೆ. ಕುಟಕೊಟ್ಟಿಗೆ. ಓ, ಇದು ಅಟ್ಯಾಚ್ ಮಾಡ್ಬಿಟ್ಟಿದ್ದೀರಾ? ಇದು ಅಕ್ಕಿ ಇಡಕ್ಕೆ. ಅಕ್ಕಿ ಇಡಕ್ಕೆ. ಓ, ಇಲ್ಲಿ ಕುಟ್ಟಿದಂತದನ್ನ ಅಲ್ಲಿ ಸ್ಟೋರೇಜ್ ಮಾಡ್ಲಿಕ್ಕೆ. ಓ, ಇದು 2 ಕಡೆ ಓಪನಿಂಗ್ ಇದೆ. ಒಂದೇ ಮರ. ಇವಾಗ್ಲೂ ಇಟ್ಟಿದ್ದೀರಾ? ಅಕ್ಕಿ ಇವಾಗ್ಲೂ ಕೊಡ್ತೀರಾ? ಕೊಟ್ಟೋದಿಲ್ಲ, ಈಗ ರೈಸ್ ಮಿಲ್ ಬೈದಿಯಲ್ಲ. ಹಾ. ಅವಾಗಲೇ ಅಲ್ಲ 35 ದೇಶ ಎಲ್ಲ ನಿಮ್ಮ ಬಿಲ್ ಎಷ್ಟೊತ್ತಿಗೆ ಬೈದಿದ್ದಾರೆ? ಯಾವ ವರ್ಷ? 22 ಇಸ್ವಿಗೆ ಬಂದಿದೆ. ಅದಕ್ಕೆ ಮುಂಚೆ. ಓಕೆ. ನಮ್ದು ಇವ್ರು ನಮ್ಮ ಬರೋದೇ ರೈಸ್ ಮಿಲ್ ಇದೆ. ಇವಾಗ್ಲೂ ಎಲ್ಲಿ? ಈಗಲಾದಿಲ್ಲ, ಇವ್ರು ಬರಲ್ಲ, ಇವ್ರು ಅಡ್ಡರ್ ಬರಲ್ಲ, ಅಡ್ಡರ್ ನೋಡ್ಕೊಡೋದು. ಓಕೆ. ಇದು ಇವಾಗ್ಲೂ ಇಷ್ಟೇ 1 ಟನ್ ಯಾವಾಗಲೂ ಸ್ಟೋರೇಜ್ ಇರುತ್ತೆ. ಮತ್ತೆ ಇವಾಗ ಬರ್ನಿಲ್ಲ ಭತ್ತ? ಈಗ ಭತ್ತ ನಾವು ಬಿಲ್ಲಲ್ಲೇ ಇಡ್ತೀವಿ. ಇಲ್ಲಿ ಇಡಲ್ಲ. ಬನ್ನಿ ಅದು ನೋಡೋಣ ಕುಟ್ಟ ಮನೇನ. ಓ, ಅವಾಗ ಸಾರಿಸ್ತಾ ಇದ್ದಿದ್ದು ಅದೇ ರೀತಿ ಬಿಟ್ಬಿಟ್ಟಿದ್ದೀರಾ? ಏನು ಚೇಂಜ್ ಮಾಡಿಲ್ಲ? ನೋಡಿ ಇಲ್ಲಿ ಇದೆಯಲ್ಲ, ಇನ್ನೊಂದು ಕುಟ್ಟೋದು ಕುಟ್ಟ ಕಲ್ಲು. ಇಲ್ಲಲ್ಲ, ದೊಡ್ಡದಿಲ್ಲ, ಇದು ಇಲ್ಲೋದಿದೆ. ಓ, ಎಷ್ಟು ಕಲ್ಗಳಿದೆ ಹಂಗಂದ್ರೆ? ದೊಡ್ಡದು 5-6 ಇದ್ದು. ಇವಾಗ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಇಲ್ಲಿ ಅಡಿಕೆ ಬೇಯಿಸ್ತೀವಿ. ಓ, ಅಡಿಕೆ ಬೇಯಿಸ್ತೀರಾ? ಎಷ್ಟು ಬರುತ್ತೆ ಅಂದಾಜು ಅಡಿಕೆ? ಇಲ್ಲಿ ಒಂದು ಕ್ವಿಂಟಲ್ ಅಡಿಕೆ ಬರುತ್ತೆ. 1 ಕ್ವಿಂಟಲ್ ಬರುತ್ತೆ. ಅಡ್ಡೆ. ಇವಾಗ ಎಷ್ಟು ಎಕರೆ ಇದೆ ಸರ್ ತೋಟ? ಒಂದು 10 ಎಕರೆ. ಅದು ಭತ್ತ ಎಷ್ಟು ಬೆಳಿತೀರಾ? ಎಷ್ಟು ಗದ್ದೆ ಮಾಡ್ತೀರಾ? ಗದ್ದೆ 5 ಎಕರೆ. 5 ಎಕರೆ ಅಂದ್ರೆ ಮಾರ್ತೀರಿ ಎಂದಂಗ ಆಯ್ತು. ಮಾಡ್ತೀವಿ. ಓಕೆ. ಇದು ಮುಂಚೆಯಿಂದಲೂ ಇದೇ ತರನಾ? ಇದೇ ಥರ. ಅದು 17ನೇ ಇಸ್ವಿ ಇದ್ದರು ಅಲ್ಲೇ. ಓಕೆ. ಇದ್ರ ಡೋರಿ ಡಿಫ್ರೆಂಟ್ ಆಗಿದೆಯಲ್ಲ? ಇದು ಬರುತ್ತೆ ಅವಾಗೆಲ್ಲ ಅಲ್ಲಿಗೆ. ಇದು ಅಡಿಕೆ ಬರುತ್ತೆ. ಅಡಿಕೆ ಇವಾಗ ಓಪನ್ ಮಾಡಂಗಿಲ್ಲ, ನೀವು ಹಂಗೇನೆ ಫೈನ್ ಆಗಿ ಬಿಟ್ಟಿದ್ದೀರಾ ಫಿನಿಶಿಂಗ್ ಆಗಿ. ಮೇಲೆ ದೊಡ್ಡ ಎಂತ ಹೇಳ್ತಾರೆ ಇದಕ್ಕೆ? ಕುಕ್ಕೆ, ಬುಟ್ಟಿಗಳು ಏನಕ್ಕೆ ಯೂಸ್ ಮಾಡ್ತೀರಾ? ಇದ್ರಲ್ಲೇ ತರದ ಇವಾಗ್ಲೂ ಪ್ಲಾಸ್ಟಿಕ್ ಎಲ್ಲ ಬೆಳೆಸಲ್ಲ, ಸಣ್ಣದು. ಓಕೆ. ಅಡಿಕೆನ ಬೇಯಿಸ್ತೀರಾ ಅಂದಂಗಾಯ್ತು. ಈ ಕಡೆ ಎಲ್ಲಿಗೆ ಹೋಗ್ತಿರುತ್ತೆ? ಹಿಂದ್ಗಡೆ ಇದೆ, ಹಿಂಭಾಗನಾ? ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಮನೆಯೆಲ್ಲ ಅಲಂಕಾರಿಕವಾಗಿ. ಸ್ಟೋರೇಜ್ ಅವಾಗ ನೀರು ತುಂಬೋದು, ಇವಾಗ ತಾವರೆ ಬೆಳೀತಾ ಇದ್ದೀರಾ. ಓಕೆ. ಇದೇನು ಹಿಂದ್ಗಡೆಯಿಂದ ಒಲೆ ಕೊಟ್ಟಿದ್ದೀರಲ್ಲ? ಇವಾಗಲೇ ಇದನ್ನೇ ಬಳಸ್ತೀರಾ? ಮನೇಲಿ ಹೊಗೆ ಆಗ್ಬಾರ್ದು ಅಂತ ಹೇಳಿ. ಇದು ಯಾವ ಭಾಗ? ಇದು ಹಿಂಭಾಗ. ಅವಾಗ ಏನಾಗಿತ್ತು ಇದು? ಇದು ಹೀಗೆ ಇತ್ತು, ಇದು ಹಿಂಭಾಗ ಹೋಗಕ್ಕೆ. ಇದು ಹೊರಗಡೆ ನಾವು
ಹೊರಗಡೆ. ಓ ಹೊರಗಡೆ ತೋಟಕ್ಕೆ ಹೋಗೋಕ್ಕೆಲ್ಲ ಇದಾಗುತ್ತೆ. ಓ ಫುಲ್ಲು ಹೊರಗಡೆಗೆ. ಈ ಕಡೆ ಮನೆ ಯಾವುದು ಸರ್? ಕಟ್ಟಿಗೆ ರೂಮ್, ಸ್ಟೋರೇಜ್, ಸೌದೆಗಳೇ ಇಡೋದು, ಸ್ಟೋರೇಜು. ಅವಾಗ ಒಲೆಯಲ್ಲೆಲ್ವಾ ಅಡುಗೆ ಮಾಡ್ತಾ ಇದ್ದಿದ್ದು? ಇವಾಗಲೂ ಸ್ಟಾಕ್ ಮಾಡ್ಕೊಂಡಿದ್ದೀರಾ? ಮಳೆಗಾಲಕ್ಕೆ ಬೇಕಲ್ಲ. ಮಳೆಗಾಲಕ್ಕೆ ಒಲೆಯಲ್ಲೇ ಅಡುಗೆ ಮಾಡೋದು? ಅಲ್ಲಲ್ಲ, ಅಡುಗೆ ಮಾಡಲ್ಲ, ಸ್ನಾನಕ್ಕೆ ಮಾತ್ರ. ಸ್ನಾನಕ್ಕೆ? ಓ ಅಂಡೆ ನೀರು ಸ್ನಾನ ಡೈಲಿ ಆಗಾದ್ರೆ? ಡೈಲಿ ನಾವು ಬೇಸಿಗೆಲೂ ಅದೇನೆ? ಅದೇ. ಓಕೆ. ಕಾಯಿಸಲಿದ್ದು ಹೌದಾ? ತೆಂಗಿನ ಗಿಡಗಳನ್ನ ಹಾಕಿದ್ದೀರಾ? ಹೌದು. ಇದೇನಿದು? ಇದು ಕೋಳಿ ಒಡ್ಡಿ ಅದ. ಓ ಕೋಳಿಗೂಡು. ಕೋಳಿಗೂಡು ಇವಾಗ ಸಾಕಿಲ್ಲ? ಈಗ ಸಾಕಿಲ್ಲ. ಓಕೆ. ಮುಂಚೆ ಎಷ್ಟಿದ್ದು ಕೋಳಿ ದನ ಕರುಗಳೆಲ್ಲ? ಎಲ್ಲ 100 ಬೇರೆ ಇದು. ಓಕೆ. ಅದು ಇದು ಮುಂಚೆಯಿಂದಲೂ ಬಟ್ಟೆ ತೊಳೆಯೋದಕ್ಕೆ ಮಾಡ್ಕೊಂಡಿದ್ದು? ನಾವು ಮಾಡ್ಕೊಂಡಿದ್ದು. ನೀವು ಮಾಡ್ಕೊಂಡಿದ್ದು. ಆ ಕಡೆ ಏನು ಕೋಳಿ? ಕೊಟ್ಟಿಗೆ ಜಾನುವಾರು ಅದಿಲ್ಲ, ಜಾನುವಾರು ಇಲ್ಲ. ಇಲ್ಲ. ಹಟ್ಟಿನ ಇವಾಗ ತೆಗ್ದುಬಿಟ್ಟಿದ್ದೀರಾ? ಬನ್ನಿ ಹೋಗೋಣ. ಹೋಗಿ ಹೋಗಿ. ಇದೆಲ್ಲ ಸಣ್ಣ ಸಣ್ಣದಿದೆಯಲ್ಲ, ಇದೆಲ್ಲ ಏನು? ಇವಾಗ ನಾಯಿಗಳಿಗೆಲ್ಲ ಊಟ ಹಾಕೋದು ಅವಾಗ. ಓ ನಾಯಿಗೆ ಊಟ ಹಾಕದ? ಓ ಇಷ್ಟು ಚಿಕ್ಕದಾ? ಅವಾಗೆಲ್ಲ ಕಲ್ಲಲ್ಲಿ ಹೊಡಿಯೋದು. ಓ ಮಲೆನಾಡು ಭಾಗದಲ್ಲಿ ನಾಯಿಗಳು ಬೇಕಲ್ವಾ? ಹೌದು ಹೌದು. ನೀವೆಷ್ಟು ನಾಯಿ ಸಾಕಿದ್ದೀರಾ ಇವಾಗ? ನಾವು 2. ಓ ಈ ಥರ ಕಿಟಕಿಗಳು. ಹೆಣ್ಮಕ್ಳೆಲ್ಲ ಹೊರಗಡೆ ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ, ಕಿಟಕಿಗಳಿಂದ ಈ ಕಡೆ ನೋಡ್ತಾ ಇರ್ತಾರೆ. ಮಲೆನಾಡು ಮನೆಯಲ್ಲಿ ಕೂತ್ಕೊಂಡು ಹೊರಗಡೆ ಬರ್ದಲೆ ನೋಡಿ, ಅದೇ ಕಿಟಕಿಗಳು. ವಾವ್, ಎಷ್ಟು ಗಿಡಗಳು ಹಾಕಿದ್ದೀರಾ ಸರ್? ಎಷ್ಟು ಜನ ಕೆಲಸ ಮಾಡ್ತಾರೆ ಇವಾಗ? ಬರ್ತಾರೆ, ಹಬ್ಬ ಅಲ್ಲ ಇವಾಗ, ಹೋಗಿದ್ದಾರೆ. ಬನ್ನಿ. ಇವಾಗ ಇಲ್ಲೆಲ್ಲ ಫುಲ್ ರೂಮ್ ಮಾಡ್ಕೊಂಡಿದ್ದೀರಾ ಅಥವಾ ಖಾಲಿ? ದನನೇ? ದನನೇ ಇಲ್ಲ. ದನ ಇಲ್ಲ, ಹಂಗೆ ಬಿಟ್ಟಿದ್ದೀರಾ ಖಾಲಿ? ಹಾಂ. ನಾವಿನ್ನೂ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ, ಹೊರಗಡೆ ನೋಡ್ಬೋದು. ಪಾಟ್ ಮಾಡಿದ್ದೀರಾ ಇಲ್ಲಿ? ಒಂದು ಪಾಟ್ ಮಾಡಿಬಿಟ್ಟಿದ್ದೀರಾ? ವಾವ್, ತವರದೇ ಒಂದು ಪಾಟ್ ಮಾಡಿದ್ದಾರೆ ನೋಡಿ. ಇದೇನಿದು? ಪಿರಂಗಿ ಗುಂಡು. ಫಿರಂಗಿ ಗುಂಡ ಅಥವಾ ವ್ಯಾಯಾಮ ಮಾಡೋ ಗುಂಡ? ಇಲ್ಲ, ಪಿರಂಗಿ ಒಳಗಿಟ್ಟು ಇದನ್ನು ಬ್ಲಾಸ್ಟ್ ಮಾಡ್ತಿದ್ರು ಅವಾಗ, ಬ್ರಿಟಿಷರ ಕಾಲದಲ್ಲಿ. ಅಲ್ಲ, ಇಲ್ಲಿ ನಿಮ್ಮ ಮನೆಗೆ ಎಲ್ಲ ಸಿಕ್ಕಿದ್ದು ಅವಾಗ. ಸಿಕ್ಕಿದ್ದಾ? ಸುಮ್ಮನೆ ಶೋ ಹೋಗಿ ಇಟ್ಟಿದ್ದೀವಿ. ಅದಕ್ಕೆ ಒಳಗೆ ಬದ್ದು ಹಾಕಿ ಪಿರಂಗಿ ಒಳಗೆ ಇಡ್ತಿದ್ರು.